ಇಸ್ರೇಲಲ್ಲಿ ನಮಸ್ತೆ ಹವಾ. ಹೌದು, ಇದು ಕೇವಲ ಒಂದು ಸಾಂಸ್ಕೃತಿಕ ವಿದ್ಯಮಾನವಲ್ಲ. ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲೇ ಅಗ್ರಸ್ಥಾನದಲ್ಲಿರುವ ಭಾರತ ಮತ್ತು ಇಸ್ರೇಲ್ ನಡುವಿನ ದೃಢವಾದ ಧಾರ್ಮಿಕ ಮತ್ತು ಕಾರ್ಯತಂತ್ರದ ಬಂಧಕ್ಕೆ ಇದು ಹೊಸ ಸಾಕ್ಷಿ. ಸಾವಿರಾರು ವರ್ಷಗಳ ಪರಂಪರೆಯನ್ನು ಹೊಂದಿರುವ ಭಾರತದ ಸನಾತನ ಸಂಸ್ಕೃತಿ ಇಂದು ವಿಶ್ವಮಟ್ಟದಲ್ಲಿ ಹೇಗೆ ಮಾನ್ಯತೆ ಪಡೆಯುತ್ತಿದೆ ಮತ್ತು ನಮ್ಮ ಆಪ್ತ ಮಿತ್ರ ರಾಷ್ಟ್ರವಾದ ಇಸ್ರೇಲ್ ಈ ಸಾಂಸ್ಕೃತಿಕ ಅಸ್ಮಿತೆಯನ್ನು ಹೇಗೆ ಗೌರವಿಸುತ್ತಿದೆ ಎಂಬುದರ ಸಂಪೂರ್ಣ ವರದಿ ಇಲ್ಲಿದೆ. ಇತ್ತೀಚೆಗೆ ಇಸ್ರೇಲ್ನ ಮೂವರು ಖ್ಯಾತ ಗಾಯಕರಾದ ಲಿಜ್ ರೂಸೋ, ಬೆನ್ನೆಲ್ ಮತ್ತು ಲಿಯೋರಾ ಇತ್ಕಾಜ್ ಅವರು ನಮಸ್ತೆ ಎಂಬ ಗೀತೆಯನ್ನು ಬಿಡುಗಡೆ ಮಾಡಿದ್ದಾರೆ. ಈ ಹಾಡು ಇಸ್ರೇಲ್ನಲ್ಲಿ ಅಲೆ ಎಬ್ಬಿಸಿದೆ ಮತ್ತು ಇಡೀ ದೇಶವು ಭಾರತೀಯ ಹಿಂದೂಗಳ ಮೇಲಿನ ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಲು ಈ ಗೀತೆಯನ್ನ ಬಳಸುತ್ತಿದೆ. ಈ ಹಾಡಿನ ಶಬ್ದಗಳು ಕೇವಲ ಸಾಂಪ್ರದಾಯಿಕವಲ್ಲ, ಅದರ ಅರ್ಥ ಅತಿ ಆಳವಾಗಿದೆ. ನಾನು ಎಲ್ಲರಿಗೂ ನಮಸ್ತೆ ಮಾಡುತ್ತೇನೆ. ಇದರ ಅರ್ಥ ನಾನು ಜನರೊಳಗೆ ಅಡಗಿರುವ ಪರಮಾತ್ಮನಿಗೆ, ಅಂದರೆ ಅವರ ಸದ್ಗುಣಕ್ಕೆ ನಮಿಸುತ್ತೇನೆ ಅನ್ನೋದು ಈ ಹಾಡಿನ ಸಾಲುಗಳ ಅರ್ಥ. ಭಾರತದ ನಮಸ್ತೆಯ ಈ ಸಾರ್ವತ್ರಿಕ ಸದ್ಭಾವನೆಯ ಕಲ್ಪನೆಯನ್ನು ಇಸ್ರೇಲಿಗರು ಮನಃಪೂರ್ವಕವಾಗಿ ಒಪ್ಪಿಕೊಂಡಿರುವುದು ನಮ್ಮ ಸಂಸ್ಕೃತಿಯ ವಿಶ್ವಮಾನ್ಯತೆಯನ್ನು ಎತ್ತಿ ಹಿಡಿಯುತ್ತಿದೆ. ಸಾಂಸ್ಕೃತಿಕ ನಂಟಿನ ಜೊತೆಗೆ ಈ ಸ್ನೇಹದ ಹಿಂದೆ ಗಟ್ಟಿಯಾದ ರಾಜಕೀಯ ಮತ್ತು ಕಾರ್ಯತಂತ್ರದ ಬಲವಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ವಿಶ್ವಸಂಸ್ಥೆಯಲ್ಲಿ ನೀಡಿದ ಪ್ರಮುಖ ಭಾಷಣದಲ್ಲಿ ಒಂದು ಮಹತ್ವದ ಬ್ಲೆಸ್ಸಿಂಗ್ ಮ್ಯಾಪ್ ಅನ್ನು ಪ್ರದರ್ಶಿಸಿದ್ರು. ಅಲ್ಲಿ ಇರಾನ್, ಇರಾಕ್ ಮತ್ತು ಸಿರಿಯಾದಂತಹ ದೇಶಗಳನ್ನು ತಮ್ಮ ರಾಷ್ಟ್ರದ ವಿರುದ್ಧ ಇರುವ ಶಾಪ ಎಂದು ಬಣ್ಣಿಸಿದ್ರೆ, ಭಾರತ, ಈಜಿಪ್ಟ್ ಮತ್ತು ಸೌದಿ ಅರೇಬಿಯಾವನ್ನು ಇಸ್ರೇಲ್ಗೆ ವರದಾನದಂತಹ ದೇಶಗಳು ಎಂದು ಸ್ಪಷ್ಟವಾಗಿ ಗುರುತಿಸಿದ್ರು. ಅದಕ್ಕೂ ಮಿಗಿಲಾಗಿ ನಕ್ಷೆಯಲ್ಲಿನ ಕೆಂಪು ಬಾಣದ ಗುರುತು ಇಸ್ರೇಲಿನಿಂದ ನೇರವಾಗಿ ಭಾರತದ ಗುಜರಾತ್ ಅನ್ನ ಸ್ಪರ್ಶಿಸುವಂತೆ ತೋರಿಸಲಾಗಿತ್ತು. ಈ ಒಂದು ಹೆಜ್ಜೆ ಇಸ್ರೇಲ್ಗೆ ಭಾರತ ಕೇವಲ ಒಂದು ಮಾರುಕಟ್ಟೆಯಲ್ಲ, ಬದಲಿಗೆ ಸಮಾನ ಚಿಂತನೆ ಮತ್ತು ಭದ್ರತಾ ಸವಾಲುಗಳನ್ನ ಎದುರಿಸುವಲ್ಲಿನ ವಿಶ್ವಾಸಾರ್ಹ ಪಾಲುದಾರ ಎಂಬುದನ್ನ ಇಡೀ ಜಗತ್ತಿಗೆ ಸಾರಿತ್ತು. ಇದೀಗ ಇಸ್ರೇಲಿ ಗಾಯಕಿ ಲಿಯೋರಾ ಇತ್ಕಾಜ್ ಅವರು ಈ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದಾರೆ. ಅವರು ಇಸ್ರೇಲಿ ಸಂಗೀತಕ್ಕೆ ಭಾರತೀಯ, ವಿಶೇಷವಾಗಿ ಹಿಂದೂ ಸಂಸ್ಕೃತಿಯ ಸ್ಪರ್ಶ ನೀಡುವಲ್ಲಿ ಪ್ರಸಿದ್ಧರಾಗಿದ್ದಾರೆ. ಲಿಯೋರಾ ಅವರು ಕೇವಲ ನಮಸ್ತೆ ಸಾಂಗ್ ಮಾತ್ರವಲ್ಲದೆ ಇಸ್ರೇಲಿ ಭಾಷೆಯಲ್ಲಿಯೇ ಹಾಡುತ್ತಾ ಭಾರತದ ಪ್ರಾಚೀನ ಹಿಂದೂ ದೇವಾಲಯಗಳನ್ನು ಸಹ ತಮ್ಮ ಹಾಡುಗಳಲ್ಲಿ ಹೆಮ್ಮೆಯಿಂದ ಪ್ರದರ್ಶಿಸಿ ಭಾರತೀಯ ಪರಂಪರೆಯನ್ನ ಇಸ್ರೇಲಿನಾದ್ಯಂತ ಜನಪ್ರಿಯಗೊಳಿಸಿದ್ದಾರೆ. ಇಸ್ರೇಲಿ ಸುದ್ದಿವಾಹಿನಿಗಳು ಕೂಡ ಲಿಯೋರಾ ಅವರನ್ನ ಸಂದರ್ಶಿಸಿ ಇಸ್ರೇಲಿ ಸಂಗೀತಕ್ಕೆ ಈ ಭಾರತೀಯ ಸ್ಪರ್ಶ ನೀಡುತ್ತಿರುವುದರ ಬಗ್ಗೆ ಚರ್ಚಿಸಿದ್ವು. ಇಸ್ರೇಲಿಗರು ಭಾರತದ ಬಗ್ಗೆ ಇಷ್ಟೊಂದು ಸದ್ಭಾವನೆ ಹೊಂದಿರುವುದು, ಧರ್ಮ ಮತ್ತು ರಾಷ್ಟ್ರೀಯತೆಯ ಬೇರುಗಳನ್ನು ಗೌರವಿಸುವ ಎರಡು ಮಹಾನ್ ರಾಷ್ಟ್ರಗಳು ಇಂದು ಪರಸ್ಪರ ಸಹಕಾರದೊಂದಿಗೆ ಮುನ್ನಡೆಯುತ್ತಿವೆ ಎಂಬುದಕ್ಕೆ ಸ್ಪಷ್ಟವಾದ ಸೂಚನೆಯಾಗಿದೆ.